ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಬನ್ನಿ ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಫಸ್ಟು ಒಂದು ಟಬ್ನಲ್ಲಿ ಅಕ್ಕಿ ಹಾಕ್ಕೊತಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿಗೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಮೆಂತ್ಯ ಒಂದೊಂದು ಸ್ಪೂನು ಅಥವಾ 1.5 ಸ್ಪೂನು ಹಾಕ್ಕೋಬೋದು ನೀವು ಅಷ್ಟಕ್ಕೆ. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫಸ್ಟು ತೊಳ್ಕೊತಿದ್ದೀನಿ. ಸೊ ಇದನ್ನು ಇದನ್ನು ಒಂದು ಬಾರಿ ತೊಳ್ಕೊಳ್ಳಿ. ತೊಳೆದಿದ್ದಾದ ನಂತರ ನೀರು ನೀವು ಎಷ್ಟು ಹಾಕಿರ್ತೀರ ಅದಕ್ಕಿಂತ ಸ್ವಲ್ಪ ಮೇಲೆ ಬರುವಷ್ಟು ನೀರು ಹಾಕಿ ಮುಚ್ಚಿಟ್ಟಿರಿ. ಸೊ ನೀವು ನಾಳೆ ಮಾಡ್ತಿದ್ದೀರಾ ದೋಸೆ ಅಂದರೆ ಇವತ್ತು ಮಧ್ಯಾಹ್ನದಿಂದ ಕೂಡ ನೀವು ಈ ಹಿಟ್ಟು ಮಾಡ್ಕೊಳ್ಳೋಕ್ಕೆ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ನೆಕ್ಸ್ಟ್ ನಾನು ಅವಲಕ್ಕಿ ಸ್ವಲ್ಪ ತೊಗೊಂಡಿದ್ದೀನಿ. ಅಂದರೆ ಅದನ್ನು ಕೂಡ ಹಾಗೆ 1 ಅಥವಾ 2-3 ಟೈಮ್ಸ್ ವಾಶ್ ಮಾಡಿ. ಸೊ ಇದು ವಾಶ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿರ್ತೀನಿ. ಇದು ಯಾವಾಗ ನೀವು ಮಾಡಬೇಕು ಅಂದರೆ ಇನ್ನು ದೋಸೆ ಹಿಟ್ಟು ರುಬ್ಕೋತೀರಾ ಅನ್ನೋ ಒಂದು 10 ಮಿನಿಟ್ಸ್ ಮುಂಚೆ ಮಾಡ್ಕೊಂಡು ಇಟ್ಕೋಬೋದು, ಅಥವಾ ಮಿಕ್ಕಿರೋ ಅನ್ನ ಇದ್ರೂ ಕೂಡ ನೀವು ಅದನ್ನು ಹಾಕ್ಕೋಬೋದು. ಸೊ ಅದು ಆಪ್ಷನಲ್. ಈ ಅವಲಕ್ಕಿ ಆದರೂ ಹಾಕ್ಬೋದು ಅಥವಾ ಅನ್ನ ಆದರೂ ಹಾಕ್ಬೋದು. ಸೊ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಈ ಥರ ದೋಸೆ ಹಿಟ್ಟಿಗೆ ಬರುವಷ್ಟು ಅದಕ್ಕೆ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಅದೆಲ್ಲ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ನಾನು ಅವಲಕ್ಕಿ ಏನು ಮಾಡ್ಕೊಂಡಿದ್ದೆ ವಾಶ್ ಮಾಡಿಕೊಂಡು ಅದನ್ನು ಕೂಡ ಈಗ ಹಾಕಿಟ್ಕೊತಿದ್ದೀನಿ ಗ್ರೈಂಡ್ ಮಾಡಿ. ನೀವಿಲ್ಲಿ ನೋಡ್ತಿರ್ಬೋದು, ಇದು ಕೂಡ ಸಣ್ಣದಾಗಿ ಗ್ರೈಂಡ್ ಆಗ್ತಿದೆ. ಹಿಟ್ಟಿನ ಹದಕ್ಕೆ ಬರಬೇಕಾಗುತ್ತೆ. ನೀವಿಲ್ಲಿ ನೋಡ್ತಿದ್ರೆ ಈಗ ನಾನು ಅದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಈ ಹದಕ್ಕೆ ಬಂದಿರಬೇಕಾಗತ್ತೆ. ಸೊ ಇದನ್ನು ನೀವು ನೈಟ್ ಟೈಮ್ ಡಿನ್ನರ್ ಏನು ಮಾಡ್ತೀರಾ ಆವಾಗೂ ಕೂಡ ದೋಸೆ ಹಾಕ್ಕೋಬೋದು, ಹಾಗೆ ಬೆಳಗ್ಗೆ ಕೂಡ ಹಾಕ್ಕೋಬೋದು. ನಿಮಗೆ 2 ರೀತಿ ಬರುತ್ತೆ. ರಾತ್ರಿ ನೀವು ಮಾಡ್ಕೊಳ್ಳುವಾಗ ಬೇಕಂದರೆ ಪೇಪರ್ ದೋಸೆ ಕೂಡ ಮಾಡ್ಕೋಬೋದು. ಒಂದು ಬಟ್ಲಿನಲ್ಲಿ ಈ ಹಿಟ್ಟನ್ನ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ಅದು ಪೇಪರ್ ದೋಸೆ ಥರ ಬರುತ್ತೆ. ಬಟ್ ನಾನು ನಿಮಗೆ ನಾರ್ಮಲ್ ಆಗಿ ಇದನ್ನು ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ನಂತರ ಇದು ರಾತ್ರಿ ಸಮಯದಲ್ಲಿ ಮಾಡ್ತಿರುವಂತಹದ್ದು. ನನಗೆ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡು, ಅಂದರೆ ಫೋನ್ ಕೂಡ ಕೈಯಲ್ಲಿ ಇಟ್ಕೊಂಡು ಇದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಈ ಥರನೇ ನೀವು ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬರೋ ಚಾನ್ಸಸ್ ಇದೆ. ಅದು ಕೂಡ ಈ ವಾತಾವರಣದಲ್ಲಿ ನೀವು ಹಾಕಿದ್ರೆ ವಿಂಟರ್ ಸ್ವಲ್ಪ ಇರೋದ್ರಿಂದ, ಸಮ್ಮರ್ ಹಾಗೂ ವಿಂಟರ್ ಸ್ವಲ್ಪ ಕ್ಲಮ್ಸಿ ಆಗಿರೋದ್ರ ಕಾರಣ ಈ ಥರ ಬರುತ್ತೆ. ಬಟ್ ನೀವು ಇದಕ್ಕೆ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ತರಿಯಾಗಿ ನಿಮಗೆ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಸೊ ಆ ಥರನೇ ನಾನು ಕೆಲವೊಂದು ಮಾಡ್ಕೊತಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು. ಸೊ ಇದೇ ಹಿಟ್ಟನ್ನು ನೀವು ಬೆಳಗ್ಗೆ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಎಕ್ಸಾಕ್ಟ್ ಮಸಾಲೆ ದೋಸೆ ಹೇಗೆ ಬರುತ್ತಲ್ವ ಆ ಹದಕ್ಕೆ ಬರುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾನು ಅಷ್ಟು ಥಿಕ್ಕಾಗೂ ಹಾಕಿಲ್ಲ ಮತ್ತು ತಿನ್ನಾಗೂ ಹಾಕಿಲ್ಲ. ಲೈಕ್ ನಾರ್ಮಲ್ ಮೀಡಿಯಮ್ ಆಗಿ ಹೇಗೆ ಹಾಕ್ತೀವಿ ಆಗ ಹಾಕ್ಕೊತಿದ್ದೀನಿ. ಈ ಥರ ಬಂದಿರುತ್ತೆ ನೀವಿಲ್ಲಿ ನೋಡ್ತಿದ್ರೆ. ಮತ್ತು ಇನ್ನೊಂದು ಏನಂದರೆ, ನೀವು ಬೆಳಗ್ಗೆ ಆದಮೇಲೆ ಈರುಳ್ಳಿ ದೋಸೆ ಮಾಡ್ಕೋಬೋದು. ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀವದು ಗೊತ್ತಾಗುತ್ತೆ ಅಲ್ವಾ ನಿಮಗೆ ಹೇಗೆ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಬೇಕು ಅಂತ ಆ ಥರ ನೀವು ಮಾಡ್ಕೋಬೋದು. ಇದಕ್ಕೆ ನಾನು ಸಾಲ್ಟ್ ಮಿಕ್ಸ್ ಮಾಡಿದ್ದೀನಿ, ನಾನು ಅದು ತೋರಿಸೋದು ಮರ್ತೆ ಅನಿಸುತ್ತೆ. ಸೊ ನೋಡಿ, ಈ ಥರ ಬರುತ್ತೆ. ಇದು ರಾತ್ರಿ ಸಮಯದಲ್ಲಿ ಮಾಡ್ತಿರುವಂತಹ ದೋಸೆ ಈ ಥರ ಕಾಣಿಸುತ್ತೆ ನಿಮಗೆ. ಬಟ್ ಬೆಳಗ್ಗೆ ಇನ್ನೂ ಡಿಫ್ರೆಂಟಾಗಿ ಬಂದಿರುತ್ತೆ, ಯಾಕಂದರೆ ನೀವು ಸ್ವಲ್ಪ ಹೊತ್ತು ನೈಟೆಲ್ಲ ಇಟ್ಟಿರ್ತೀರ ಅಲ್ವಾ ಹಿಟ್ಟು. ಸೊ ಚೆನ್ನಾಗಿ ಆಗಿರುತ್ತೆ. ಬೆಳಗ್ಗೆ ಇನ್ನೂ ಸಖತ್ತಾಗಿ ಬಂದಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಕೂಡ, ಮತ್ತು ಕಮೆಂಟ್ ಸೆಕ್ಷನಲ್ಲೂ ಕೂಡ ನಂಗೆ ತಿಳಿಸಿ ಹೇಳಿ ಹೇಗೆ ಬಂದಿತ್ತು ಅಂತ. ಸೊ ಈ ಥರ ಒಂದು ಮೆಥಡ್ ನೀವು ಟ್ರೈ ಮಾಡ್ಬೋದು. ಅಥವಾ ಕೆಲವೊಬ್ರು ಇರ್ತಾರೆ, ಅವರು ಏನು ಮೆಂತ್ಯ ಅಥವಾ ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಲ್ಲ, ಬರೀ ಅಕ್ಕಿ ಹಾಕಿ ಅವಲಕ್ಕಿ ಅಥವಾ ಅನ್ನ ಹಾಕಿ ಗ್ರೈಂಡ್ ಮಾಡ್ತಾರೆ. ಅದು ಕೂಡ ಚೆನ್ನಾಗೇ ಬರುತ್ತೆ. ಬಟ್ ಅವ್ರವ್ರ ರೀತಿಯಲ್ಲ, ಒಬ್ಬೊಬ್ರು ಹೇಗೆ ಮಾಡ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ನಿಮ್ಗೆ ತೋರಿಸ್ತಿರೋದು ಬಂದು ಇದು ಬೆಳಗ್ಗೆ ಹೀಗಾಗಿತ್ತು. ಸೊ ಇವಾಗ ದೋಸೆ ಹಾಕಿ ನೋಡೋಣ ಬನ್ನಿ ಹೇಗೆ ಬಂದಿರುತ್ತೆ ಅಂತ. ಫಸ್ಟ್ ಯಾವಾಗಲೂ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಆನಿಯನ್ ಸ್ಪೂನಲ್ಲಿ ಹಾಕ್ಕೊಂಬಿಟ್ಟು ಹೀಗೆ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ. ಸೊ ನಾನು ಯಾವಾಗಲೂ ಹೀಗೆ ಮಾಡ್ಕೊಳ್ಳೋದು.
ಮತ್ತು ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಕೂಡ ನಾನ್ ಸ್ಟಿಕ್ ಪ್ಯಾನ್ನೇ. ನೀವಿಲ್ಲಿ ನೋಡ್ತಿರ್ಬೋದು, ಇದು ಬೆಳಗ್ಗೆ ಈ ಹದಕ್ಕೆ ಬಂದಿದೆ. ಮತ್ತು ನೀವು ತವ ಕೂಡ ಸ್ವಲ್ಪ ಹೊತ್ತು ಅಂದರೆ ಹೀಟ್ ಆಗೋಗ್ಬಿಡ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಬರೋದಿಲ್ಲ. ನೋಡಿ ಹೀಗಾಗ್ತಿದೆ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ ನಾನು. ಇದಕ್ಕೆ ನೀವು ತುಪ್ಪ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಬೋದು. ತುಪ್ಪದ ದೋಸೆ ಆಗುತ್ತೆ, ನನ್ನ ಫೇವ್ರೆಟ್ ಆ್ಯಕ್ಚುಲಿ ಅದು. ಸೊ ನೋಡಿ, ಇದು ಕೂಡ ನಾನು ತೆಳುವಾಗಿ ಬಿಟ್ಟಿರೋದ್ರಿಂದ ನೀರು ದೋಸೆ ಅಂತ ಹೇಳೋಕ್ಕೆ ಬರಲ್ಲ, ಬಟ್ ತಿನ್ನಾಗಿ ಇವಾಗ ಮಸಾಲೆ ದೋಸೆ ಎಲ್ಲ ಹೇಗೆ ತೆಗಿತಾರೆ ಆ ರೀತಿಯಾಗಿ ಬಂದಿರುತ್ತೆ. ಮತ್ತು ಇದು ಇನ್ನೊಂದು, ನೀವು ಒಂದು ಸೈಡ್ ಮಾತ್ರ ನೀವು ಬೇಯಿಸ್ಬೇಕಾಗುತ್ತೆ, ಅವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಕುರುಮ್ ಅಂತ ಅನ್ನುತ್ತಲ್ವ, ಅದಂತೂ ನನಗೆ ತುಂಬಾ ಇಷ್ಟ. ಯಾವತ್ತೂ ಅಷ್ಟೇ, ನೀವು ಈ ಥರ ದೋಸೆ ಎಲ್ಲ ಮಾಡೋಕ್ಕೆ ಹೋದರೆ ಒಂದು ಕಡೆನೂ ಬೇಯಿಸ್ಕೊಂಡು ನೋಡಿ, ಮತ್ತು ಡಬಲ್ ಸೈಡ್ ಬೇಯಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಯಾವ್ದು ಚೆನ್ನಾಗಿರುತ್ತೆ ಅಂತ. ನೋಡಿ ಈ ಥರ ಬಂದಿದೆ. ನಾನು ಕ್ಯಾಮ್ರಾ ಇಟ್ಕೊಂಡು ಕೈಯಲ್ಲಿ ಇದು ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಎಷ್ಟಾಗುತ್ತೆ ಆ ಥರ ಮಾತ್ರ ಮಾಡಿದ್ದೀನಿ. ನೆಕ್ಸ್ಟು ನಾನು ಸೆಟ್ ಮಾಡಿ ನೋಡೋಣ ಅಂತ ಇಲ್ಲಿ ಮಾಡ್ತಿದ್ದೆ. ಇಲ್ಲಿ ನೋಡ್ತಿರ್ಬೋದು. ಸೊ ಸೆಟ್ ಬಂದುಬಿಟ್ಟು ಸ್ವಲ್ಪ ದಪ್ಪ ಹಾಕಿದ್ದೀನಿ. ಸೊ ಇದು ಕೂಡ ಈ ಥರ ಚೆನ್ನಾಗಿ ಬರುತ್ತೆ. ಬಟ್ ನೀವು ಯಾವಾಗಲೂ ಅಷ್ಟೇ ಅಡುಗೆ ಮಾಡುವಾಗ ಬರೀ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಕ್ಯಾಮ್ರಾನು ಇಟ್ಕೊಂಡು ಈ ಥರ ಎಲ್ಲ ಮಾಡೋಕ್ಕೆ ತುಂಬಾ ಕಷ್ಟ. ಬಟ್ ನಿಮ್ಗೆ ತೋರಿಸೋ ಕಾರಣದಿಂದ ಮಾತ್ರ ನಾನು ತೋರಿಸ್ತಿದ್ದೀನಿ. ಬಟ್ ಇದಾದಮೇಲೆ ನನಗೆ ತುಂಬಾ ಚೆನ್ನಾಗಿ ಬಂತು. ಏನಕ್ಕಂದರೆ ನನ್ನ ಫೋಕಸ್ ಎಲ್ಲ ಬರೀ ದೋಸೆ ಹಾಕೋ ಮೇಲೆ ಎಲ್ಲ ಇತ್ತಲ್ವ, ಕ್ಯಾಮ್ರಾ ಬಳಸ್ತೀರ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ಸೊ ಇದ್ರ ಜೊತೆ ಬಟಾಣಿ ಮತ್ತು ಆಲೂಗಡ್ಡೆ ಎಲ್ಲ ಸೇರಿಸಿ ಪಲ್ಯ ಮಾಡಿದರು ನಮ್ಮಮ್ಮ. ಸೊ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.